ನಮಸ್ತೆ ಗೆಳೆಯರೆ. ನಮ್ಮ ಕಿತ್ತಡಿ ಪುಸ್ತಕದಲ್ಲಿ ಕಣ್ಣು ಎನ್ನುವ ಒಂದು ಅಧ್ಯಾಯ ಇದೆ. ಅಲ್ಲೊಂದು ಮಂಟಪ ಇದೆ ನೋಡಿ. ಅಲ್ಲಿ ಆ ಮಂಟಪ ಇದು ಭೋಗ ಚೆರುವು, ಭೋಗಂ ಚೆರುವು, ಭೋಗದ ಕೆರೆ ಅಂತ ಇದರ ಹೆಸರು. ಆ ಮಂಟಪ ಕೃಷ್ಣದೇವರಾಯರ ಕಾಲದ್ದು. ಈ ಮಂಟಪ ಗಗನ್ ಮಹಲಿಂದ ಸುಮಾರು ಒಂದು ಫರ್ಲಾಂಗ್ ದೂರ ಇದೆ. ಒಂದು ದಿವಸ ತಿಮ್ಮರಸು ಕಣ್ಣು ಕಳ್ಕೊಂಡಿರ್ತಾನೆ. ಬ್ರಿಟಿಷರ್ಸ್ಗೆ ತುಂಬ ಫ್ರೆಂಚರಿಗೆ, ಡಚ್ಚರಿಗೆ, ಮ್ಲೇಚರಿಗೆ ತುಂಬ ವಜ್ರಗಳನ್ನು ಕೊಟ್ಟಿರ್ತಾನೆ. ಅದರ ಫಲವಾಗಿ ಅವರು ಅನೇಕ ಕುದುರೆಗಳನ್ನು, ಒಳ್ಳೆ ಕುದುರೆಗಳನ್ನು, ಒಳ್ಳೆ ನಾಯಿ ಬ್ರೀಡ್ಗಳನ್ನು ಕೊಟ್ಟಿರ್ತಾರೆ. ಹಾಗೆ ತಿಮ್ಮರಸುಗೆ ಒಂದು ಒಳ್ಳೆ ನಾಯಿ ಕೊಟ್ಟಿರ್ತಾರೆ. ಆ ನಾಯಿ ಅವನಿಗೆ ಕಣ್ಣು ಹೋದ್ರೂ ಕೂಡ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ಹಾಗೆ ಆ ಗಗನ್ ಮಹಲ್ ಹತ್ರ ಬಂದಿಖಾನೆಯಿಂದ ಅವನು ವಾಕಿಂಗ್ಗೆ ಅಂತ ನಾಯಿ ಕರ್ಕೊಂಡು ಬರ್ತಾನೆ. ಒಂದ್ಸಲ ದಿನಾ ಬರ್ತಾ ಇರ್ತಾನೆ. ಈ ಮಂಟಪದಲ್ಲಿ ಕೂತ್ಕೊಂಡು ಹೋಗ್ತಾನೆ. ಒಂದ್ ದಿವಸ ಈ ಮಂಟಪದಲ್ಲಿ ಕೊಳಲು ನಾದ ಕೇಳಿಸುತ್ತೆ. ತಿಮ್ಮರಸು ಬಂದು ಕೂತ್ಕೋತಾನೆ. ಆ ಆನಂದದಿಂದ ಕಣ್ಣು ಕಾಣೋದಿಲ್ಲ. ಆ ಕೊಳಲು ನಾದವನ್ನ ಅನುಭವಿಸ್ತಾನೆ ಸುಖವಾಗಿ. ಎದುರು ಮನುಷ್ಯನ ಕೊಳಲು ನಿಲ್ಲಿಸಿದ ತಕ್ಷಣ ಯಾಕಪ್ಪ ಅಂತ ಕೇಳ್ತಾನೆ. ಅವನು ಯಾರು ಸ್ವಾಮಿ ನೀವು ಅಂತ ಕೇಳ್ತಾನೆ. ಯಾಕಪ್ಪ ನಿನಗೆ ಕಾಣ್ತಾ ಇಲ್ವಾ ಅಂತ ಕೇಳ್ತಾನೆ. ಇಲ್ಲ ಸ್ವಾಮಿ, ನನಗೆ ಕಣ್ಣಿಲ್ಲ ಅಂತ ಅವನು ಕೊಳಲು ಊದವನು ಹೇಳ್ತಾನೆ. ಹೌದಪ್ಪ, ಎಷ್ಟು ವಯಸ್ಸು ನಿನಗೆ? ಇವನು ಹೇಳ್ತಾನೆ 32. ಮತ್ತೆ ಯಾಕೆ ಕಣ್ಣಿಲ್ಲ? ಯಾವ ಊರು ನಿಂದು? ಇಷ್ಟು ಚೆನ್ನಾಗಿ ಕೊಳಲು ಬಾರಿಸ್ತಿಲ್ಲ. ನೀನು ವಿಜಯನಗರ ರಾಜಸ್ಥಾನಕ್ಕೆ ಹೋದ್ರೆ ನಿನ್ಗೆ ಅಲ್ಲಿ ಕೆಲಸ ಸಿಗುತ್ತಲ್ಲ, ಅದ್ರ ಹೆಸರು ಎತ್ತಬೇಡಿ ಸ್ವಾಮಿ. ನನಗೆ ಅಲ್ಲಿಗೆ ಹೋದ್ರೆ ನನಗೆ ದುಃಖ ಆಗುತ್ತೆ. ಇಲ್ಲಿ ಬಡತನನೇ ಕುರಿ ಕಾಯ್ಕೊಂಡು ಬದುಕ್ತೀನಿ ನಾನು. ನಮ್ಮ ತಾಯಿ ಬಾಲ್ಯದಲ್ಲಿ ಬಂದ ಹರಿಕತೆ ದಾಸರು ಎಲ್ಲರೂ ನನ್ನನ್ನು ಹೊಗಳಿ ಅಟ್ಟಕ್ಕೆ ಏರಿಸಿದಾಗ ನಮ್ಮ ತಾಯಿ, ಬೇಡಪ್ಪ, ನಾವು ಕುರಿ ಕಾಯೋರು, ಕುರಿ ಕಾಯ್ಕೊಂಡೆ ಬದುಕೋಣ, ಬೇಡವೋ ದೊಡ್ಡವ್ರ ಸಹವಾಸ ಅಂತ ಹೇಳಿದ್ರು. ಆದರೂ ನನ್ನ ಹರಿಕತೆ ದಾಸರು ಒಂದ್ಸಲ ವಿಜಯನಗರಕ್ಕೆ ಕರ್ಕೊಂಡೋದಾಗ ವಿಜಯನಗರದ ಅರಸರು ಕೃಷ್ಣದೇವರಾಯರಿಗೆ ಆಸ್ಥಾನದಲ್ಲಿ ಕೊಳಲು ನುಡಿಸುವಂತ ಪದವಿ ಸಿಕ್ಕಿತು. ಹೀಗೆ ಕೊಳಲು ನುಡಿಸುವಾಗ ಆ ಅಂತಃಪುರದಲ್ಲಿ ಆ ಅಂತಃಪುರವಾಸಿಯವರ ನಡುವೆ ಕೃಷ್ಣದೇವರಾಯ ಇದ್ದಾಗ ನಾನು ಕೊಳಲು ನುಡಿಸುವಾಗ ಮೈ ಮರೆತು ಬಿಟ್ಟು ಅವ್ರು ನಿದ್ದೆ ಹೋದ ನಂತರನೂ ಕೊಳಲು ನುಡಿಸಿದೆ. ಮತ್ತೆ ಆ ವಿಚಾರಗಳನ್ನ ಕದ್ದು ನೋಡದೆ, ಅವರ ಒಂದು ಸೇರುವಿಕೆಯನ್ನು ಕದ್ದು ನೋಡದೆ ಆ ಪರದೆಗಳನ್ನು ತೆಗೆದು ಅದರ ಪರಿಣಾಮ ನನಗೆ ಕಣ್ಣು ತೆಗೆಸಿದ್ರು ಅಂತ ಹೇಳ್ತಾರೆ. ಹಾಗಾಗಿ ದೊಡ್ಡವರ ಸಂಘ ಕಣ್ಣು ಕಳೆಯುವಂತೆ ಮಾಡಿತು. ಅವನು ಯಾರೋ ತಿಮ್ಮರಸ ಅಂತ ಮಂತ್ರಿನಂತೆ ಆ ದೊರೆಗಳಿಗೆ ಮಂತ್ರಿ ಮಾತು ಕೇಳಿಕೊಂಡು ಕಣ್ಣು ತೆಗೆಸ್ಬಿಟ್ರು. ಅವನ ಕಣ್ಣು ಚೆನ್ನಾಗಿರ್ಲಿ ಅಂತ ಹೇಳ್ತಾನೆ. ಅದಕ್ಕೆ ತಿಮ್ಮರಸು ಒಳಗೊಳಗೆ, ಹೌದಪ್ಪ, ನನ್ನ ಕಣ್ಣು ಹೋಗ್ಬಿಟ್ಟಿದೆ ಇವತ್ತು ಅನ್ನೋ ಒಂದು ಸಂಭಾಷಣೆ. ಅದು ಕಥೆಯಲ್ಲಿ ಬರುತ್ತೆ. ಆ ಸಂಭಾಷಣೆ ನಡೆದ ಮಂಟಪ ಅದು. ಆವಾಗ ಅವರಿಬ್ಬರು ಕಣ್ಣು ತೆಗೆದವರ ಕಣ್ಣು ತೆಗೆಸುತ್ತೆ ಅನ್ನೋದಕ್ಕೆ ಆ ಕತೆ ಅಂದರವಾಗುತ್ತೆ. ಅದರಲ್ಲಿ ಕೋಳಿ ಕಣ್ಣಿನ ಕತೆ ಬರುತ್ತೆ, ತುಂಬ ಇರುತ್ತೆ. ಆ ನಾಯಿ ಒಂದು ದಿವಸ ವಾಕಿಂಗ್ ಕರ್ಕೊಂಡು ಹೋಗುವಾಗ ಆ ಕಡೆ ಈ ಕೆರೆ ಆ ಕಡೆ ಕರ್ಕೊಂಡೋಗುತ್ತೆ. ಅಲ್ಲಿ ತಿಮ್ಮರಸು ಮರಣ ಹೊಂದ್ತಾನೆ. ಆತನ ಮರಣದ ನಂತರ ಪಕ್ಕದಲ್ಲೇ ಹೋಗಿ ನಾಯಿ ಕೂಡ ಸತ್ತೋಗಿರುತ್ತೆ. ಮತ್ತು ಇವರು ಸೈನಿಕರು ಹುಡ್ಕೊಂಡೋದ್ರೆ ಇಬ್ಬರು ಸತ್ತು ಬಿದ್ದಿರ್ತಾರೆ. ಅವರು ಎಲ್ಲೆಲ್ಲಿ ಸತ್ತು ಬಿದ್ದಿರ್ತಾರೋ ಅಲ್ಲೇ ಸಮಾಧಿ ಮಾಡಿದ್ದಾರೆ. ನಾಯಿಗೂ ಸಮಾಧಿ ಮಾಡಿದ್ದಾರೆ. ಅದನ್ನು ತೋರಿಸ್ತೀನಿ. ಧನ್ಯವಾದ. ಅಹೋರಾತ್ರ.